ಕೂಡ ನಡೆಸಲಾಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಸಚಿವ ಡಿಕೆ ಶಿವಕುಮಾರ್ ಮನೆ ಹಾಗೆ ಕಚೇರಿ ಮೇಲೆ ಐಟಿ ದಾಳಿಯನ್ನ ನಡೆಸಲಾಗಿರೋದು, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ದಾಳಿಯಿಂದ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿರುವ ಡಿಕೆ ಶಿವಕುಮಾರ್ ನಿವಾಸದಲ್ಲಿಯೇ 11 ಕೋಟಿ ರೂಪಾಯಿಯಷ್ಟು ಹಣ ಪತ್ತೆಯಾಗಿದೆ ಅನ್ನೋದು, ಮನೆಯ ವಾರ್ಡ್ರೋಬ್ ಹಾಗೆ ಹಾಸಿಗೆಯ ಅಡಿಯಲ್ಲಿ ನಗದು ರೂಪದಲ್ಲಿ 11 ಕೋಟಿ ರೂಪಾಯಿ ಸಿಕ್ಕಿದೆ ಅನ್ನೋದು ಟಿವಿ9ಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯಾಗಿದೆ. ಓವರ್ ಆಲ್ 11 ಕೋಟಿ ಸಿಕ್ಕಿದೆ ಇವರಿಗೆ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಆದರೆ ಕೇವಲ ದೆಹಲಿ ನಿವಾಸದಲ್ಲಿ ಒಂದರಲ್ಲೇ 11 ಕೋಟಿಯಷ್ಟು ಹಣ ಲಭ್ಯವಾಗಿದೆ. ಅದರಲ್ಲೂ ಕೂಡ ವಾರ್ಡ್ರೋಬ್ ಹಾಗೆ ಹಾಸಿಗೆಯ ಅಡಿಯಲ್ಲಿ 11 ಕೋಟಿ ರೂಪಾಯಿ ಹಣ ಪತ್ತೆ ಆಗಿದೆ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇದೆ. ಕೇವಲ ದೆಹಲಿ ಮಾತ್ರವಲ್ಲ, ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ 2-3 ನಿವಾಸಗಳ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು. ಸದಾಶಿವನಗರ ನಿವಾಸ ಹಾಗೆ ಅವರ ದೆಹಲಿ ನಿವಾಸ ಹಾಗೆ ಮತ್ತಷ್ಟು ನಿವಾಸಗಳ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿತ್ತು. ಆದರೆ ಸದ್ಯಕ್ಕೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ದೆಹಲಿ ನಿವಾಸ ಒಂದರಲ್ಲೇ 11 ಕೋಟಿಯಷ್ಟು ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲೂ ಕೂಡ ವಾರ್ಡ್ರೋಬ್ ಹಾಗೆ ಹಾಸಿಗೆಯ ಅಡಿಯಲ್ಲಿ ಹಣವನ್ನ ಇಡಲಾಗಿತ್ತು ಅನ್ನುವ ಅಪ್ಡೇಟ್ ಲಭ್ಯ ಆಗಿದೆ. सुधा रेडी ಬೆಳಗ್ಗೆ 7 ಗಂಟೆಯಿಂದ ಅಂತ ಲೆಕ್ಕ ಹಾಕಿದ್ರು ಕೂಡ 5-6 ಗಂಟೆಗಳ ಸಮಯ ಅಷ್ಟೇ ಆಗಿರೋದು. ಇಷ್ಟರಲ್ಲೇ 11 ಕೋಟಿಯಷ್ಟು ಹಣವನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರೋದು. ಅದರಲ್ಲೂ ಕೂಡ ಕೇವಲ ಡಿಕೆ ಶಿವಕುಮಾರ್ ಅವರ ದೆಹಲಿ ನಿವಾಸದಿಂದಲೇ 11 ಕೋಟಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ ಐಟಿ ಅಧಿಕಾರಿಗಳಿಂದ. ಇನ್ನೂ ಕೂಡ ತಪಾಸಣೆ ಹಾಗೆ ವಿಚಾರಣೆ ಮುಂದುವರೆದಿದೆ. ಸದಾಶಿವನಗರದ ನಿವಾಸ ಆಗಿರಬಹುದು, ಹಾಗೆ ಇತರೆ ಕಡೆಯ ಕಚೇರಿ ಹಾಗೆ ನಿವಾಸಗಳು ಹಾಗೆ ಅವರ ಸಂಬಂಧಿಕರು ಆಪ್ತರ ಮನೆ ಮೇಲೂ ಕೂಡ ರೇಡ್ ಅನ್ನ ನಡೆಸಲಾಗಿರೋದ್ರಿಂದ ಒಟ್ಟಾರೆ ಈ ಪ್ರಮಾಣ ಏನು ಹಣವನ್ನ ಅಥವಾ ಆಸ್ತಿಪಾಸ್ತಿಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ವಶಕ್ಕೆ ಪಡೆಯಲಿದ್ದಾರೆ. ಅದರ ಟೋಟಲ್ ಅಮೌಂಟ್, ಅದರ ಒಟ್ಟಾರೆ ಮೊತ್ತ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಸಹಜವಾಗಿ ಇರೋದು. ಯಾಕಂತಂದ್ರೆ ಬೆಳಗ್ಗೆ ಏನು ಡಿಕೆ ಶಿವಕುಮಾರ್ ಅವರ ದೆಹಲಿ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಕೇವಲ ಅಲ್ಲಿ ಮಾತ್ರ ಅಂದ್ರೆ ದೆಹಲಿ ನಿವಾಸದಲ್ಲಿ ಒಂದರಲ್ಲೇ 11 ಕೋಟಿಯಷ್ಟು ಹಣ ಪತ್ತೆಯಾಗಿದೆ. ಅದರಲ್ಲೂ ಕೂಡ ವಾರ್ಡ್ರೋಬ್ ಹಾಗೆ ಹಾಸಿಗೆಯ ಅಡಿಯಲ್ಲಿ ಹಣವನ್ನ ಇಟ್ಟಿದ್ರು ಅನ್ನೋದು. ಹೀಗಾಗಿ ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆಮಾಡಿ ಕೊಡುತ್ತೆ ಇವೆಲ್ಲ ಅಂತ ಹೇಳಿ. ಏನು ಸಾಕಷ್ಟು ರಾಜಕೀಯವಾಗಿ ಯೋಚನೆ ಮಾಡುವುದಾದ್ರೂ ಕೂಡ ಗುಜರಾತ್ನ ರಾಜ್ಯಸಭಾ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಸಾಕಷ್ಟು ವಿಚಾರಗಳು ಪ್ರಸ್ತಾಪಕ್ಕೆ ಬರ್ತಾ ಇರೋದು. ಕುದುರೆ ವ್ಯಾಪಾರ ನಡೀತಾ ಇದೆ. ಬಿಜೆಪಿಯಿಂದ ಅವರನ್ನ ತಪ್ಪಿಸೋಕೋಸ್ಕರನೇ ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಕಳುಹಿಸಲಾಗಿದೆ. ಅದರ ಉಸ್ತುವಾರಿಯನ್ನ ಡಿಕೆ ಶಿವಕುಮಾರ್ ಅವರು ವಹಿಸಿಕೊಂಡಿದ್ದಾರೆ ಅನ್ನೋದು ಕೂಡ. ಈ ಹಣಕ್ಕೂ ಈ ಎಲ್ಲಾ ಡೆವಲಪ್ಮೆಂಟ್ಸ್ಗೂ ಏನಾದ್ರೂ ಸಂಬಂಧ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗಬಹುದು. ಯಾಕಂತಂದ್ರೆ ದೆಹಲಿಯ ನಿವಾಸದಲ್ಲಿ 11 ಕೋಟಿಯಷ್ಟು ನಗದನ್ನ ಏನು ವಶಕ್ಕೆ ಪಡೆಯಲಾಗಿದೆ. ಈ ಹಣದ ಮೂಲ ಯಾವುದು ಅನ್ನೋದು, ಈ ಹಣ ಎಲ್ಲಿಂದ ಅಂದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಹಾಗೆ ಈ ಹಣವನ್ನ ಯಾವ ಕಾರಣಕ್ಕೋಸ್ಕರ ಅಲ್ಲಿ ಇಡಲಾಗಿತ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನ ಮುಂದುವರಿಸ್ತಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ ಡಿಕೆ ಶಿವಕುಮಾರ್ ಅವರ ದೆಹಲಿ ನಿವಾಸ. ಇಲ್ಲಿಂದಲೇ 11 ಕೋಟಿಯಷ್ಟು ನಗದನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋದು. ಹಾಸಿಗೆ ಹಾಗೆ ವಾರ್ಡ್ರೋಬ್ ನಲ್ಲಿದ್ದ, ಹಾಸಿಗೆ ಅಡಿಯಲ್ಲಿ ಹಾಗೆ ವಾರ್ಡ್ರೋಬ್ ನಲ್ಲಿದ್ದ ಹಣವನ್ನ ಐಟಿ ಅಧಿಕಾರಿಗಳು ಸದ್ಯಕ್ಕೆ ಜಪ್ತಿ ಮಾಡಿದ್ದಾರೆ. ಹಾಗೆ ಮತ್ತೊಂದು ಕಡೆಯಲ್ಲಿ ಸದಾಶಿವನಗರದ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ ಸಂದರ್ಭದ ದೃಶ್ಯ. ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದ ನಿವಾಸದಲ್ಲೇ ಇದ್ದಾರೆ. ಅಲ್ಲಿ ಅವರ ವಿಚಾರಣೆ ಮುಂದುವರೆದಿದೆ. ಆದರೆ ಈವರೆಗೂ ದೆಹಲಿ ನಿವಾಸ ಒಂದರಲ್ಲಿಯೇ 11 ಕೋಟಿಯಷ್ಟು ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಬಹುತೇಕ ಈ ಪ್ರಶ್ನೆಯನ್ನ ಕೂಡ ಸದಾಶಿವನಗರದಲ್ಲಿ ಐಟಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರ ಮುಂದಿಡೋಕೆ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಲಭ್ಯವಾದ ಅಥವಾ ವಶಕ್ಕೆ ಪಡೆಯಲಾದ 11 ಕೋಟಿಯ ಮೂಲ
ಏನು ಅನ್ನೋದು ಈ ಪ್ರಶ್ನೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರ ಮುಂದಿಡುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಇವರ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. ಹಾಗೆ ಇಲ್ಲಿ ಅಂದ್ರೆ ಸದಾಶಿವನಗರದಲ್ಲಿರುವ ನಿವಾಸದಿಂದ ಏನೆಲ್ಲ ದಾಖಲಾತಿಗಳನ್ನ ಅಥವಾ ಹಣವನ್ನ ವಶಕ್ಕೆ ಪಡೆಯಲಾಗುತ್ತಾ ಈ ಬಗ್ಗೆ ಅಷ್ಟೇ ಇನ್ನು ಮುಂದುವರೆದ ಭಾಗದಲ್ಲಿ ನಮಗೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಹೋಗುತ್ತೆ. ಆದ್ರೆ ಈವರೆಗೂ ಕೇವಲ ದೆಹಲಿ ನಿವಾಸ ಒಂದರಲ್ಲಿಯೇ 11 ಕೋಟಿಯಷ್ಟು ನಗದನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನೋ ಅಪ್ಡೇಟ್ ಲಭ್ಯ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್. ಕೇವಲ ದೆಹಲಿಯ ನಿವಾಸದಲ್ಲಿಯೇ 11 ಕೋಟಿಯಷ್ಟು ನಗದು ಜಪ್ತಿಯಾಗಿದೆ ಅನ್ನೋದು ಏನೆಲ್ಲ ಮಾಹಿತಿ ಲಭ್ಯವಾಗ್ತಿದೆ ಈ ಬಗ್ಗೆ? ಸ್ಮಿತಾ, ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಈಗಾಗಲೇ ರೈಡನ್ನು ಬೆಳಗ್ಗೆಯಿಂದನೂ ಮಾಡಿದ್ದಾರೆ. ಈಗ ಒಟ್ಟಾರೆ ಅಲ್ಲಿದ್ದಂಥ ಮನೆ ಒಳಗಡೆ ಇರೋಂಥ ರೂಮ್ಗಳನ್ನ ತಪಾಸಣೆ ಮಾಡಿದಾಗ ಹಾಸಿಗೆ ಕೆಳಗಡೆ ಮತ್ತು ವಾರ್ಡ್ರೋಬಲ್ಲಿ ರೂಮಲ್ಲಿ ಅದರಲ್ಲಿ ಸುಮಾರು ಒಂದು 11 ಕೋಟಿ ರೂಪಾಯಿ ನಗದು ಇದೆ ಅನ್ನೋದು ಕೂಡ ಈಗ ಒಂದು ಪತ್ತೆ ಆಗಿದೆ. ಈ ಸಂಬಂಧಪಟ್ಟಂತೆ ಅಲ್ಲಿ ಅಧಿಕಾರಿಗಳು IT ಅಧಿಕಾರಿಗಳು ಅದನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ಇದಲ್ಲದೆ ಕೆಲವೊಂದಷ್ಟು ದಾಖಲಾತಿಗಳು ಕೂಡ ಅಲ್ಲಿ ಲಭ್ಯವಾಗಿದೆ, ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಅಂದರೆ ಕನಕಪುರ ಇರ್ಬೋದು, ರಾಮನಗರ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ಒಟ್ಟಾರೆ ಇಲ್ಲೆಲ್ಲ ಕೂಡ ರೈಡ್ ಮುಂದುವರೆದಿದೆ ಅಲ್ಲಿ ಅಂತ. ಆಮೇಲೆ ಜೊತೆಗೆ ಮುಖ್ಯವಾಗಿ ಡಿ.ಕೆ. ಸುರೇಶ್ ಅಂದರೆ MP ಏನಿದ್ರೆ ಅವರ ಹಿಂದ್ಗಡೆ ಇವಾಗ ಅವ್ರ ಮುಂಚೆ ಡಿ.ಕೆ. ಶಿವಕುಮಾರ್ ಎದುರುಗಡೆ ಮನೆ ಇತ್ತು, ಆದರೆ ಈಗ ಅಲ್ಲಿ ಡೆಮಾಲಿಷನ್ ಮಾಡಿ ಬೇರೆ ಕಡೆ ಅವರ ಸದ್ಯಕ್ಕೆ ಈಗ 7ನೇ ಕ್ರಾಸ್ ಅಂದರೆ ಹಿಂದ್ಗಡೆ ಇರುವಂಥ 7ನೇ ಕ್ರಾಸ್ ಅಪಾರ್ಟ್ಮೆಂಟಲ್ಲಿ ಅವರು ಇದ್ದಾರೆ. ಅಲ್ಲೂ ಕೂಡ ಈ ಒಂದು ರೈಡನ್ನು ನಡೀತಾ ಇದ್ದಾರೆ, ಅಲ್ಲೂ ಕೂಡ ವೆರಿಫೈನ ಮಾಡ್ತಾ ಇದ್ದಾರೆ. ಈಗ ಈಗಲ್ ಟನ್ನಲ್ಲಿ ಇದ್ದಂಥ ಡಿ.ಕೆ. ಶಿವಕುಮಾರನ್ನು ಕರ್ಕೊಂಡ್ಬಂದು ಈಗಷ್ಟೇ ಸದಾಶಿವನಗರದಲ್ಲಿ ಅವರ ಮನೆಗೆ ಕರ್ಕೊಂಡ್ಬಂದಿದ್ದಾರೆ. ಅಲ್ಲಿ ಒಂದು ದಾಖಲಾತಿಗಳನ್ನ ಈಗಾಗಲೇ ಹಿಂದೆ ಅಧಿಕಾರಿಗಳು ರೈಡ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ರು. ಈಗ ಅವ್ರನ್ನ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ಆ ಮಾಹಿತಿಯನ್ನು ಶಿವಕುಮಾರಿಂದ ತಗೋತಾ ಇದ್ದಾರೆ. ಒಟ್ಟಾರೆ ಈ ಒಂದು ರೈಡ್ ಇವತ್ತಿಗೆ ಮುಗಿಯೋದಿಲ್ಲ, ಯಾಕೆಂದರೆ ಇನ್ನೂ ನಾಳೆ ನಾಡ್ದವರೆಗೂ ಕೂಡ ಹೋಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಭಾಳಷ್ಟು ಕಡೆ ಒಂದು ರೈಡ್ಗಳು ಅಟ್ ಎ ಟೈಮ್ ಆಗಿರೋದ್ರಿಂದ ಅಲ್ಲಲ್ಲಿ ಏನೇನು ಸಿಕ್ಕಿದೆ, ಏನು ಅವರ ರಿಟರ್ನ್ಸ್ ಏನು IT ರಿಟರ್ನ್ಸ್, ಯಾಕೆಂದರೆ ಸಾಕಷ್ಟು ವ್ಯವಹಾರಗಳನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಿದ್ದಾರೆ. ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಗ್ರಾನೈಟ್ಸ್ ಇರ್ಬೋದು, ಜೊತೆಗೆ ಮಿನರಲ್ಸ್ ಇರ್ಬೋದು, ಮೈನಿಂಗ್ ಇರ್ಬೋದು, ಅದಲ್ಲದೆ ರಿಯಲ್ ಎಸ್ಟೇಟ್ ಇರ್ಬೋದು. ಹೀಗಾಗಿ ಭಾಳಷ್ಟು ವ್ಯವಹಾರಗಳನ್ನ ಬಿಸ್ನೆಸ್ಸನ್ನು ಮಾಡ್ತಾ ಇರೋದ್ರಿಂದ ಯಾವ ಸಂಬಂಧಪಟ್ಟಂತೆ ಇವರು ಲೆಕ್ಕವನ್ನು ಕೊಡ್ತಾರೆ. ಆಮೇಲೆ ಜೊತೆಗೆ ಯಾವುದಕ್ಕೆ ಆಮೇಲೆ ಈ ಒಂದು ಟೈಮಲ್ಲಿ ಆಗಿರುವಂಥದ್ದು ಕೂಡ ಭಾಳಷ್ಟು ರಾಜಕೀಯವಾಗಿ ಬೇರೆ ಬೇರೆ ಥರ ಬಣ್ಣವನ್ನು ಪಡ್ಕೋತಿದೆ. ಒಟ್ಟಾರೆ ಈಗ ಸಿಕ್ಕಿರುವಂಥದ್ದು ಏಕೆಂತಂದರೆ ಈಗ ಅಫಿಷಿಯಲ್ ಆಗಿ ಎಷ್ಟು ಸಿಕ್ಕಿದೆ, ಏನೇನು ಅವರ ಆ್ಯನ್ಯುವಲ್ ರಿಟರ್ನ್ಸ್ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ಇನ್ನೂ ಭಾಳಷ್ಟು ಟೈಮ್ ಬೇಕಾಗುತ್ತೆ. ಸಂಜೆ ಅಷ್ಟೊತ್ತಿಗೆ ಒಂದಷ್ಟು ಮಾಹಿತಿಗಳು ಒಂದು ಕನ್ಫರ್ಮ್ ಆಗಿದ್ದಂಥ ಒಂದು ರಿಪೋರ್ಟ್ಸ್ ಒಂದು IT ಅಧಿಕಾರಿಗಳಿಂದ ಪ್ರೆಸ್ ನೋಟ ರಿಲೀಸ್ ಆಗ್ಬೋದು. ಸ್ಮಿತಾ, ಧನ್ಯವಾದ ಕಿರಣ್ ಇವರೆಗಿನ ಅಪ್ಡೇಟ್ಸ್ಗಾಗಿ. ಒಟ್ಟಾರೆ ದೆಹಲಿ ನಿವಾಸ ಒಂದರಲ್ಲಿಯೇ 11 ಕೋಟಿಯಷ್ಟು ನಗದನ್ನ ಜಪ್ತಿ ಮಾಡಲಾಗಿದೆ ಅನ್ನೋ ಮಾಹಿತಿ. ಆದರೆ ಇನ್ನೂ ಕೂಡ ದಾಳಿ ಹಾಗೆ ತಪಾಸಣೆ ಮುಂದುವರೆದಿರೋದ್ರಿಂದ ಈ ಮೊತ್ತ ಮತ್ತಷ್ಟು ಹೆಚ್ಚಿಗೆ ಆಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಆದರೆ ಒಟ್ಟಾರೆ ಏನೆಲ್ಲ ಆಗತ್ತೆ ಅನ್ನೋದು IT ಅಧಿಕಾರಿಗಳು ಸಂಜೆ ವೇಳೆಗೆ ಒಂದು ಬ್ರೀಫಿಂಗ್ ಅಥವಾ ಪತ್ರಿಕಾ ಒಂದು ಹೇಳಿಕೆಯನ್ನ ನೀಡುವ ನಿರೀಕ್ಷೆ ಕೂಡ ಇರೋದ್ರಿಂದ ಆ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳು ಕೂಡ ಹೊರಗೆ ಬರುವ ಸಾಧ್ಯತೆ ಇದೆ.